ಯಾರ ಹೇಳಪ್ಪ ಏನ್ ಅನಿಸ್ತಾ ಇದೆ? ಏನ್ ಅನಿಸ್ತಿದೆ? ಆದ್ರೆ ಯಾರು ಇಲ್ಲ ಹೇಳ ನಿನ್ ಫೀಲಿಂಗ್ ಏನ? ಇವಾಗ ಯಾರು ಮಾಡಿದ್ರೆ ಏನ್ ಮಾಡ್ತೀಯ? ಅವಾರ್ಡ್ ಏನು ಕೊಡ್ತೀಯಾ? ಯಾರು ಮಾಡಿದ್ರೆ ಮ್ಯಾಟರ್ ಇಲ್ಲ. ಪ್ರೌಡ್ ಫೀಲಿಂಗ್ ಕೇಳಪ್ಪ. ಕೊಡು ಮಚ್ಚ, ಅದು ಕೇಕ್ ಕಟ್ ಮಾಡ್ಲಿ. ಕಟ್ ಮಾಡ್ತೀಯಾ? ಕಟ್ ಮಾಡು. ಹೇಳಿ ಸರ್. ಮಾತಾಡಿ, ಹೊರಗಡೆ ಗೊತ್ತಿಲ್ಲ. ಯಾಕೆ ಒಂದ್ ಮಾತಾಡಿ. ಕ್ವಶನ್ ಮಾರ್ಕ್ ಫಿಲ್ ಮಾಡು. ಯಾರದು ಕ್ವಶನ್ ಮಾರ್ಕ್? ಯಾರದು ನಿಮ್ ಮನ್ಸಲ್ಲಿ ಯಾರಿದ್ದಾರೆ? ಸಿಕ್ಕಿಲ್ಲ, ನಾನೇ ಹುಡುಕ್ತೇನೆ. ಹೇಳಿ, ನಿಮ್ ಮನ್ಸಲ್ಲಿ ಯಾರಿದ್ದಾರೆ? ತುಂಬಾ ಜನ ಇದ್ದಾರೆ. ಮೈನಲ್ಲಿ ಇವಾಗ ಏನು ಅನಿಸ್ತು ಅಂದ್ರೆ ಬರ್ಗೆಟ್ ಹೋಗ್ಬಿಟ್ಟಿದ್ದಾನೆ. ಹೃದಯ ಎಲ್ಲ ಇದು ಬ್ಯಾಂಗ್ಳೂರ್ ಸೆಂಟ್ರಲ್ ಹೇಳ್ತಾರೆ. ಇರ್ಬಾರ ಹುಡುಗಿರ ಇಲ್ಲಿ ತುಂಬೋಗ್ಬಿಟ್ಟವನೆ. ಯಾವಾಗ ಯಾರನ್ನ ಒಳಗೆ ಇಟ್ಕೊಂಡು ಯಾರು ಬರ್ತಾರ ಗೊತ್ತಿಲ್ಲ. ಇಷ್ಟೆಲ್ಲ ಮುಗಿಸ್ತಾ ಇದೀನಿ. ಜನ ಇದ್ದಾರೆ ಈ ಹೃದಯದಲ್ಲಿ? ಹೇಳಿ, ಒಂದ್ 20-30 ಹೆಸರುಗಳು ಹೇಳು. ಮೇ ಬಿ 26 ಇರುತ್ತೆ ಅನ್ಸುತ್ತೆ. A to Z ಅಲ್ವಾ? ಯಾವ್ದಿಲ್ಲ, A to Z. ಅಮೆರಿಕನ್ ಕಂಪ್ನಿ ಇದು ಅನ್ಕೋಬಿಟ್ಟ. ಎಲ್ಲ ಹುಡುಗರಿಗೆ ಸಿಗುತ್ತೆ. ಗೋಡನ್ ಅನ್ಕೊಂಡಿದ್ದ ಅದನ್ನ. ಅದು ಈಗ ಶೋರೂಮ್ ಮಿಡಿಯೇಷನ್ ನೆಕ್ಸ್ಟ್ ಹೃದಯವಂತ. ಹೃದಯ ಇರೋದು ಚೇತನ್ ಅಂತ. ಎಲ್ಲೋಡಿದ್ರು ಸ್ಪೇಸ್, ಎಲ್ಲೋಡಿದ್ರು ಖಾಲಿ. ಡೇಟಾ ಸಾಕು. ಅಣ್ಣ ನನ್ನ ಮಗನ ಒಂದೊಂದಲ್ಲ ಏನ್ ಖುಷಿ ಕೊಡ್ತು, ಏನ್ ದುಃಖ ಕೊಡ್ತು ಅದು ಹೇಳಿ, ಒಂದು ಹೇಳಿ. ತುಂಬಾ ಚೆನ್ನಾಗಿದೆ. ನೀರು ಉಪ್ಪಿತ್ತು, ಸ್ವಲ್ಪ ಸ್ವೀಟ್ ಕಡಿಮೆ ಆಯ್ತು. ಸಕ್ಕರೆ ಹಾಕೋ ಸ್ವಲ್ಪ. ಬೆಲ್ಲ ಕ್ಲೀನ್ಸ್ ಆಗಿರುತ್ತೆ. ಇದು ಬರುತ್ತಲ್ಲ, ಅದು ಕರ್ಬೇವು ಇಲ್ಲೆಲ್ಲ ಸ್ವಲ್ಪ ಹೇಳಿ ಹೇಳಿ ಹೇಳಿ, ಪರವಾಗಿಲ್ಲ. ಮೀಡಿಯಾದಲ್ಲಿ ತೋರ್ಸಲ್ಲ ನಾವು. ಅದನ್ನ ಬೀಸ್ ಹಾಕ್ತಿದ್ರಿ. ಚೆನ್ನಾಗಿರೋದು. ನಿಮ್ ವಾಟರ್ ಅಲ್ಲಿ ಉಪ್ಪು ಲೈಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಹೌದಾ? ಈ ಕ್ವಶನ್ ಕೇಳು. ನೆಕ್ಸ್ಟ್ ಆಡಿಯನ್ಸ್ ಕೇಶವ್ ಅವರು ಏನ್ ಅನ್ಸಿದೆ ನಿಮ್ಗೆ? ನಿಮ್ ವಾಟರ್ ಅಲ್ಲಿ ಉಪ್ಪಿದ? ಯಾವ ನೀರು? ಅದು ಯಾವ ನೀರು? ಬಿಯರ್ ತರ ಇತ್ತು ನೀರು. ಬಿಯರ್ ತರ ಇತ್ತಾ? ನಶ ಬರ್ಲಿಲ್ಲ. ಓಕೆ, ಉಪ್ಪಾಯ್ತು. ನಶೆ ಬರ್ಬೇಕಾದ್ರೆ ಏನಾಗ್ಬೇಕಾಗಿತ್ತು? ಬರ್ಬೇಕಂದ್ರೆ ಸ್ವಲ್ಪ ಸೆತ್ತ ಬರ್ಬೇಕಾಗಿತ್ತು. ಬ್ಲೆಂಡರ್ ಪ್ಲೇಟ್ ಮಿಕ್ಸ್ ಮಾಡ್ಬೇಕಾಗಿತ್ತು. ಇನ್ನೇನಾದ್ರು ಬೇಕಾಗಿತ್ತಾ? ಏನೋ ಬೇಡ ಬೈ. ನಿನ್ನೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಹೇಳಿ. ಏನಿದು ನಿವ್ವಳ ರಹಸ್ಯ, ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಖುಷಿ ಆಯ್ತಾ? ಥ್ಯಾಂಕ್ ಯು. ನೆಕ್ಸ್ಟ್ ಇಲ್ಲಿ ಹೇಗೆ ಅನಿಸ್ತಿದೆ? ಸ್ವಲ್ಪ ಅದೇ ಜೋರಾಗಿ ಬರ್ಬೇಕಾಗಿತ್ತು, ಆದ್ರೆ ಬರ್ತಿಲ್ಲ. ಜನ ಇದ್ರೆ ಅಲೆ ಬರ್ತಿಲ್ಲ. ಜನ ಅಲೆಗೂ ಇಷ್ಟ ಆಗ್ತಿಲ್ಲ ಜನ. ಯಾಕೆ? ಅದಕ್ಕೂ ಇಷ್ಟ ಇಲ್ಲ. ಖುಷಿ ಆಯ್ತಲ್ವಾ? ಇದು ನೋಡಿ ಏನ್ ಅನ್ಸ್ತಿದೆ? ಇದು ಮಾಮೂಲಿ. ಚೇತನ್ ನೋಡಿದ್ರೆ ಹೆಂಗ ಅನ್ಸುತ್ತೆ? ಚೇತು ಅವನು ಹೃದಯ ಅಂತ ಯಾವಾಗಿದೆ ಅಂತ ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ? ಭಾರಿ ಇದೆ. ಎಷ್ಟ್ ಜನದ ಮೇಲೆ ಅಂತ ಮಾತ್ರ ಕಷ್ಟ ಆಗುತ್ತೆ ಹೇಳ್ಬೇಡಿ. ಆದ್ರೂ ಇದೆ, ತುಂಬಾ ಜನದ ಮೇಲಿದೆ. ನಿಮ್ ಹೃದಯದಲ್ಲಿ ಇಲ್ವಾ? ನಮ್ಮ ಹೃದಯ ಕರೆಕ್ಟ್ ಆಗಿ ಹೇಳಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇದೆ ನಮ್ ಜನರ ಪರಿಸ್ಥಿತಿ. ಅಲ್ಲಿ ನೋಡಿ, ನೆಕ್ಸ್ಟ್ ಯಾರು ಇಂಟರ್ವ್ಯೂ ಇದಾವೆ? ಹೀಗೂ ಉಂಟೆ, ಈಗ ಉಂಟೆ. ನಮ್ ಎಲ್ಲಿ ಶೆಟ್ರು ಏನ್ ಮಾಡ್ತಿದಾರೆ? ಶೆಟ್ರು ಅಲ್ಲಿದ್ದಾರೆ, ಅಲ್ಲೇ ಹೋಗ್ಬಿಡೋಣ. ನೆಕ್ಸ್ಟ್ ಶೆಟ್ರು ಡೈರೆಕ್ಟ್ ಅಲ್ಲೇ ಇಂಟರ್ವ್ಯೂ ಮಾಡೋದು. ಹೇಗೆ ಅನ್ಸಿದೆ ಬೀಚಿಗೆ ಬಂದು? ಯಾಕೆ? ಏನಾಗಿದೆ ಹೇಳಿ? ಯಾಕೆ? ನಿಮ್ಗೆ ಖುಷಿ ಆಗ್ತಿದ್ಯಾ? ಮತ್ತೆ ಅದಕ್ಕಿಂತ ನೈಸ್. ಬೇರೆ ಏನಾದ್ರು ಹೇಳೋದಿದ್ಯಾ? ಖುಷಿ ಆಯ್ತಲ್ಲ? ಆನಂದ ಸರ್, ಹೇಗೆ ಅನಿಸ್ತದೆ ಬೀಚಿಗೆ ಬಂದು? ಮಸ್ತ್ ಜಾಲಿ ಜಾಲಿ. ಓ, ನಮ್ ಶೆಟ್ರು ಶೆಟ್ರು ಬರ್ತಾರೆ. ಸರ್ ಟೈಮ್ ಕೊಡಿ ಸರ್. ಹೇಗೆ ಅನಿಸ್ತಿದೆ?
ಮನ್ಸು ಚೆನ್ನಾಗಿದ್ರೆ ದೇವ್ರು, ಇಲ್ಲ ಅಂದ್ರೆ ಸಮುದ್ರ ಅಷ್ಟೇ. ಅಷ್ಟೇ. ಸತ್ತೋಸಾಗದ ಆಚೆ ಅಲ್ಲ ಎಲ್ಲಿ ಕಾಣ್ತಿಲ್ಲ ಏನ್ ಕಾಣಿಸ್ತಿಲ್ಲ. ಮೀಡಿಯಾ ನಿಮ್ದು ಅಲ್ಲ ಗಂಡು ಬಾಳೆ ನವೀನ್ ಅವರು ನಮ್ ಜೊತೆ ಒಂದ್ ಪಾಟ್ ಎಣ್ಣೆ ಗಿಣ್ಣ ಸ್ಪಾನ್ಸರ್ ಮಾಡಿದ್ರು ಟೀಮ್ ಇಂದ. ಚೆನ್ನಾಗಿರೋ ಚಿಲ್ಡ್ ಬಿಯರ್, ಒಂದ್ ಪಾಟ್ ಎಣ್ಣೆನೋ ಅಷ್ಟೇ ಸಾಕ. ಮಾಡ್ಕೊತಾರ. ಇವಾಗ ನಮ್ಗ ಇಲ್ಲಿ ಹೋಗೋಣ. ಇಲ್ಲಿ ನೆಕ್ಸ್ಟ್ ಈಗ ಅನಿಸ್ತಿದೆ ನಂಗೆ ಫೋಟೋ ತಗೊಂಡು. ಅದ್ಭುತವಾಗಿದೆ. ಏನೆಲ್ಲ ತಿಳಿಸ್ಮಾಡ್ರ ಕಂಪಲ್ಸರಿ ಎತ್ತೆದ್ದು ಬಿಸಾಕದ್ರ ಎಲ್ಲಾರು ಎತ್ತೆತ್ತಿ ಬಿಸಾಕಿದ್ದೀನಿ ಆಲ್ಮೋಸ್ಟ್. ಏನ್ ಅನ್ಸುತ್ತೆ ನಂಗೆ ಖುಷಿ ಮನ್ಸಲ್ಲಿ? ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇನಾ? ಅಷ್ಟೇ, ಮತ್ತೆ ಏನಿಲ್ವಾ? ಮತ್ತೇನಿಲ್ಲ. ಬೀಚಿಗೆ ಬಂದು ಏನ್ ಅನ್ಸ್ತಿದೆ? ಆ? ಬೀಚಿಗೆ ಬಂದು ಚೆನ್ನಾಗಿದೆ. ಯಾರೆಲ್ಲ ಎತ್ತಾಕಿದ್ರೆ? ಆಲ್ಮೋಸ್ಟ್ ಎಲ್ಲಾರನ್ನ ಎತ್ತಾಕಿದ್ದೀನಿ. ಹೆಸ್ರು ಹೇಳಿ, ನನ್ ಮುಳ್ಸವ್ರನ್ನ. ಹೆಸ್ರು ಹೇಳಿ. ಕಾವ್ಯ, ಚೇತನ್, ಆತ್ಮಿಕಾ, ಆಮೇಲೆ ಚಿತ್ರ. ಬರೀ ಹುಡುಗಿರು ಅಂದೇನಾ? ಹಾ. ಯಾಕೆ ಹುಡುಗರು ಏನ್ ಮಾಡಿದ್ರು ಪಾಪ? ಹುಡುಗರು ಯಾರು ಬಂದಿರ್ಲಿಲ್ಲ ನನ್ನ ಮುಳ್ಸಕ್ಕೆ. ನಿನಗಲ್ಲ, ಅವ್ರು ಮುಳುಸಕ್ ಬಂದಿದ್ರ? ಅವರೇ ಬಂದಿದ್ದು. ಹೇಗೆ ಅನ್ಸ್ತು? ಅಷ್ಟೇ, ಚೆನ್ನಾಗಿ ಮನ್ಸಿಗೆ ತುಂಬಾ ತೃಪ್ತಿ ಆಯ್ತಾ? ತುಂಬಾ ತೃಪ್ತಿ ಆಯ್ತು. ಓಕೆ, ಬೀಚಿಗೆ ಬಂದ್ ಸಂತೋಷ ಅಲ್ವಾ? ಹಾ. ನೀನ್ ನೈಟ್ ಹೆಂಗಿತ್ತು? ನೀನ್ ಹೇಳ್ಬೇಕದು. ನಾನು ಇಂಟರ್ವ್ಯೂ ಮಾಡ್ತೀನಿ. ಆಮೇಲೆ ಬರೋಣ. ಚಲೋ, ಇವಾಗ ಚೇತನ್ ಹತ್ರ ನಿನ್ ಮನ್ಸು ಹೃದಯ ಅಂತ ಅವನ್ ಇದು ಫ್ರೇಮ್ ಕರೆಕ್ಟ್ ಆಗಿದೆ ಅವನ್ಗೆ. ಇಬ್ರು ಹುಡುಗಿಯರ ಮಧ್ಯೆ ಚೇತನ್. ಚೇತನ್ ಇರ್ಗರು ಹೇಳಿ, ನಾಚಿಕೆ ಮಾಡ್ಬೇಡಿ. ಓಕೆ, ಓಕೆ, ಖುಷಿ ಆಗ್ತಾ ಇದೆ. ಅಷ್ಟೇ ಎಲ್ರೂ ಅಷ್ಟೇನಾ? ಸೇರಿ ಇದೆಲ್ಲ ಹುಡುಕೊಟ್ರೆ ಇನ್ನು ಈ ತರದ್ದು ಕಪ್ಪಲ್ ಚಿತ್ರಗಳನ್ನ ಈ ತರದ್ದು ಬೇಕಾಗಿದೆ ನಮ್ಗೆ. ಪೀಸ್ ಸಿಕ್ಕಿದ್ರೆ ಯಾರು ತೆಗೆದು ಅದನ್ನ ತನ್ನ ನಮ್ಮ ಸಿಸ್ಟರ್ ಬರ್ತಾ ಇದಾರೆ, ಅವರು ಸ್ವಲ್ಪ ವೇಟ್ ಮಾಡಿ ಕೊಡ್ತಾರೆ ಅವರು. ನೀವೆಲ್ಲ ಇದ್ದೀರಲ್ಲ ನಾವು ನಾಳೆ ಬಿಡ್ತೀವಿ, ನಾಳೆಯಿಂದ ಸ್ಟಾರ್ಟ್ ಮಾಡೋದು ನಿಮ್ದು. ನಾಳೆ ಇವತ್ತೇ ಬೇಕು. Okay. ನಿನ್ನೆ ಹೇಗೆ ಅನ್ಸ್ತು? ಐ ಮೀನ್ ಮನೆಯಲ್ಲಿ ಹೆಂಗ ಅನ್ಸ್ತು? ಚೆನ್ನಾಗಿದ್ಯಾ? ಎಲ್ಲ ದಿನ ಏನಾದ್ರು ಇಂಪ್ರೂವ್ ಮಾಡ್ಬೇಕಾಗಿತ್ತು? ಹೇಳಿ ಹೇಳಿ. ನಿಮ್ ಪ್ರಕಾರ. ಹೌದು. ಇಲ್ಲ ಫಸ್ಟ್ ಫಂಕ್ಷನ್ ಹಾಕೊಂಡು ಆಮೇಲೆ ನೀವು ರೀಚ್ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ಓ, ಥ್ಯಾಂಕ್ ಯು ಸೋ ಮಚ್. ಮುಗಿತು. ಮುಗೀತು. ಇದು ನಮಗೆ ಕೊಡ್ತಿರೋ ಗಿಫ್ಟ್. ಹಾಕಿ, ಥ್ಯಾಂಕ್ ಯು. ಇದು ನಾನು ಡೆಡಿಕೇಟೆಡ್ ಟು ಚೇತನ್. ಚೇತನ್ ಅವರೇ, ಮಿಡಿಯೇಷನ್ 2.0 ಇಂದ ಹೇಗೆ ಅನಿಸ್ತಿದೆ? ನಿಮ್ ಮನ್ಸಲ್ಲಿ ಯಾರಿದ್ದಾರೆ? ಆಗ್ಲೇ ನಿಮ್ ಹತ್ರ ಬಂದಿದ್ರು ಆಗ್ಲೇ ಬೀಚಲ್ಲಿ. ಇವಾಗ ನಿಮ್ದು ಟ್ರೆಂಡಿಂಗ್ ಓಡ್ತಿದೆ. ಚಿಕ್ಕಮಂಗ್ಳೂರು, ಮಂಗ್ಳೂರು, ಬೆಂಗಳೂರು ಎಲ್ಲರೂ ಕೂಡ ನಿಮ್ದೆ. ಬೆಳಗಾವಿ ಮನೆ ಸಮಾವೇಶಕ್ಕೆ ಹೋದ್ರು ಕೂಡ ಅದು ನಿಮ್ದೆ. ವಿಧಾನಸೌಧದಲ್ಲಿ ಇವಾಗ ಟ್ರೆಂಡ್ ಆಗ್ತಿದೆ. ಹೇಗೆ ಅನ್ಸ್ತದೆ ನಿಮ್ಗೆ? ತುಂಬಾ ಖುಷಿ ಆಯ್ತಿದೆ. ಸಿದ್ದರಾಮಯ್ಯ ಹಲೋ ಸತೀಶ, ಈ ಊರು, ಜನ, ನೀರು, ದೇವ್ರು, ಫ್ಯೂಚರು ಒಂದು ಸೆಟ್ ಆಯ್ತಿಲ್ಲ ಕಲ. ಯಾರನ್ನ ಮಾತೆ ಕೇಳ್ತಾ ಇಲ್ಲ. ಪಂಚಭೂತಗಳು ಕಲ ಕಯ 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 ಅಂತವೆ. ಮಾರಿನಲ್ಲಿ ಹುಟ್ಬೇಕಾಗಿತ್ತು ನಾವು, ಖಾತಾನೆ ಬೇರೆ ಇತ್ತು. ಏ ದೇವ್ರದು 1000 ಮಿಸ್ಟೇಕ್ ಅದೇ ಕಲ, ನಮ್ಮನ್ನ ಲುಟ್ಟಿಸ್ಬಿಟ್ಟವನೆ. ಏನಂತ ಇದಾರೆ ಮಾತ್ಗೆ? ಹೇಗೆ ಅನಿಸ್ತಿದೆ ನಿಮ್ಗೆ? ಏನಾದ್ರು ಮಾತಾಡಿ. ಮೈಸೂರು ಕಡೆಯವರು ಹೇಗೆ ಅನಿಸ್ತಿದೆ? ಮೈಸೂರೆಲ್ಲ ಮಸ್ತಿದೆ. ಚೆನ್ನಾಗಿದ್ಯಾ? ನಿಮ್ಗೆ ಏನ್ ಇಷ್ಟ ಮೈಸೂರಲ್ಲಿ? ಮೈಸೂರೇ ಇಷ್ಟ. ಅದು ಬಿಟ್ರೆ? ಮೈಸೂರೇ ಇಷ್ಟ. ಮೈಸೂರು ಹುಡುಗಿಯರು. ಅದು ಬಿಟ್ರೆ? ಮೈಸೂರೇ. ಯಾವ ನಿಮ್ದು? ನಿಮ್ದು ಯಾವ ಊರು? ಮೈಸೂರೇನಾ? ಅಲ್ಲೇನ್ ಫೇಮಸ್ ಇದೆ? ಇಲ್ಲೆಂತ ಫೇಮಸ್ ಇಲ್ಲ, ಊರಷ್ಟೇ. ಏನ್ ಊಟ ಎಲ್ಲ ಫೇಮಸ್? ಏನ್ ಫೇಮಸ್? ಮೈಸೂರ್ ಪಾಕ್ ಒಂದೇನಾ? ಕೊಳ್ಳಗಾಲ ಕಣ್ರಿ. ಹೌದಾ? ಅಲ್ಲೆಲ್ಲ ತುಂಬಾ ಇದೆ ಅಂತ ಕೇಳಿದೆ. ಫೇಮಸ್. ತುಂಬಾ ಇದೆಯಾ? ಸಾಕಾದಂಗ. ನೆಕ್ಸ್ಟ್ ಟೈಮ್ ಬರ್ತಾ ಇದೀವಿ. ಯಾರನ್ನ ಫೇಮಸ್ ಇದಾರಾ?
ಫೇಮಸ್ ನಾನೇ ಇದೀನಿ ನಾನೇ ಇದೀನಿ ಯಾಕೆ ಉಪೇಂದ್ರ ಅವ್ರ ಇಷ್ಟನಾ ಇಲ್ಲ ಯುವ ಇಷ್ಟ ಆಯ್ತಾ? ಉಪೇಂದ್ರ ಇಷ್ಟ. ಏನ್ ನೋಡಿ ಇಷ್ಟ? ಅವ್ನ ಥಾಟ್ಸ್ ಇಷ್ಟ. ಯಾವ ಐ ಮೀನ್ ಒಂದ್ ಡೈಲಾಗ್ ಹೇಳ್ತೀರಾ? ಡೈಲಾಗ್ ಎಲ್ಲ ಬರಲ್ಲ. ಹೇಳಿ ಸರ್, ಹೇಳಿ ಎಷ್ಟೊಂದಿದೆ ಹೇಳಿ ಸರ್, ಒಂದ್ ಡೈಲಾಗ್ ಹೇಳಿ. ಡೈಲಾಗ್ ಎಲ್ಲ ಅಷ್ಟೇನಾ? ಕಾನ್ಸಂಟ್ರೇಟ್. ಫೋಕಸ್ ನೋಡ್ರ ಇವೈ ಹೇಗಿತ್ತು? ಚೆನ್ನಾಗಿದೆ. ಏನ್ ಅರ್ಥ ಆಯ್ತು? ಚೆನ್ನಾಗಿಲ್ಲ. ಏನ್ ಅರ್ಥ ಆಯ್ತು ಅಂತ ಕೇಳ್ದಲ್ಲ, ಅದಕ್ಕೆ ಅರ್ಥ ಆಗಿಲ್ವಾ? ಅರ್ಥ ಆಗಿಲ್ಲ. ನೆಕ್ಸ್ಟ್ ಬೆಂಕಿ ಅವರು. ನೀವು ನಮ್ ಪ್ರೈವಸಿ ಡಿಸ್ಟರ್ಬ್ ಮಾಡ್ತಾರೆ. ಏನ್ ಗುರು ಇದು? ದಯವಿಟ್ಟು ಈ ತರ ಮಾಡ್ಬಾರ್ದು. ನೀವು ಏನೇ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ಪ್ರೈವೇಟ್ ಬೀಚ್ ಅಂತ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಬಂದಿರ್ತೀವಿ. ನೀವ್ ಇಲ್ಲೂ ಬಂದು ನಮ್ ಪ್ರೈವಸಿ ಹಾಳು ಮಾಡಿದ್ರೆ ನಾವ್ ಎಲ್ಲೋ ಹೋಗ್ಬೇಕು. ಪ್ರೈವಸಿ ಖುಷಿ ಕೊಡ್ತಿದ್ಯಾ ಇಲ್ಲ ದುಃಖ ಕೊಡ್ತಿದ್ಯಾ? ಅಲ್ಲ ಆಕ್ಚುಲಿ ನೀವು ಬಂದಿದ್ದು ನಮ್ಗೆ ಕೊಡ್ತಾ ಇದೆ. ನಮ್ ಪ್ರೈವಸಿ ಇಲ್ಲ ಇವಾಗ ಜನ ಎಲ್ಲ ನೀವು ನಮ್ಮನ್ನೆಲ್ಲ ಮೀಡಿಯಾದಲ್ಲೆಲ್ಲ ನೀವು ತೋರಿಸ್ಬಿಟ್ಟು ನಮ್ಮನ್ನ ನೀವೆಲ್ಲ ಇದ್ ಮಾಡ್ತೀರಾ, ನಮ್ಮನ್ನ ನೋಡ್ಕೊಂಡು ಬೇರೆಯವರೆಲ್ಲ ಬರ್ತಾರ. ಆಮೇಲೆ ಪಾಪ ಈ ಬೀಚ್ ಸರ್ ಯಾರು ಆತರ ಕೇಳಿಲ್ಲ ಸರ್. ನೀವ್ ತುಂಬಾ ಪ್ರೈವಸಿ ಆಗ್ತಿದ್ಯಾ? ಪ್ರೈವಸಿ ಇದ್ದಿದ್ದನ್ನ ಹಾಳು ಮಾಡ್ತಾ ಇದ್ದೀರಾ. ಏನ್ ಮಾಡ್ಬೇಕು ಹೇಳಿ? ಏನಾದ್ರು ಫೆಸಿಲಿಟೀಸ್ ಕೊಡ್ಬೇಕಾ ನಿಮ್ಗೆ? ಒಂದ್ room ಹಾಕ್ಲಾ ಇಲ್ಲಿ? ಬೇಡ ರೂಮ್ ಬೇಡ, ನನ್ಗೆ ಇಲ್ಲೊಂದು ಚೇರ್ ಬರ್ತಲ್ಲ ಬೀಚ್ ಇಟ್ಕೊಂಡು ಛತ್ರಿ ಇಟ್ಬಿಟ್ರೆ ಒಂದೊಂದೇ ಮೊಜಿಟೋ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. Mojito ಎಲ್ಲ ಸಿಗಲ್ಲ ಸರ್. ಎಣ್ಣೆ ಹೊಡಿಯಲ್ಲ ನಾವು ಮೊಜಿಟೋ ಬೀರು, ವಿಸ್ಕಿ, ರಮ್ಮು, ಜೀನೆಲ್ಲ ಸೊ ತುಂಬಾ ಚೆನ್ನಾಗಿದೆ ಈ ಬೀಚ್. ಏನೇನ್ ನೀರ್ ನೋಡ್ತಾ ಇದೀರಾ ನೀವು. ಒಂದೇ ಒಂದ್ ಬೇಜಾರ್ ಏನು ಅಂದ್ರೆ ಅಲೆಗಳಿಗೆ ಸ್ವಲ್ಪ ಬರ್ಬೇಕಿತ್ತು, ಏನೋ ಮಲ್ಕೊಂಡ್ಬಿಟ್ಟಿದೆ ಇವತ್ತು. ಸರ್ ನಾಳೆಯಿಂದ ಹಿಂದೆ ಮೋಟ್ ಇಡ್ತೇವೆ, ಎಬ್ಬಿಸ್ತೀವಿ. ಇವ್ರ ಫೋಕಸ್ ಮಾಡಿ ಯಶಸ್ವಿನಿ ಅಂತ ಹೇಳಿ ಬನ್ನಿ, ಕರ್ಕೊಂಡ್ ಬನ್ನಿ ಇವರು ಅವ್ರ ಅಕ್ಕ ಪವಿತ್ರ ಅಂತ ಹೇಳಿ. ಸೊ ಇವರೆಲ್ಲಾರು ಇವರು ಯಶಸ್ವಿನಿ ಅವರು ಹೇಗೆ ಅನ್ಸ್ತದೆ YouTube ಬಂದು? ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದೀವಿ. ಸೊ ಸ್ವಲ್ಪ ನಮಗೂ ಪ್ರೈವಸಿ ಕೊಟ್ರೆ ನಾವು ಮಾಡ್ಕೊಂಡು ನಾವು ಆಟ ಆಡ್ಕೊಂಡಿರ್ತೀವಿ. ಅಂದ್ರೆ ಪ್ರೈವಸಿ ವೆರಿ ಇಂಪಾರ್ಟೆಂಟ್ ಅಂತೀರಾ ನೀವು? ಹೌದು ತುಂಬಾ obviously. ಇಲ್ಲ ಅಂದ್ರೆ ನಾವು ಬಂದಿರೋದೇ ಬೆಂಗಳೂರಿಂದ, ಎಲ್ಲ ಜನ ಅದಕ್ಕೆ ಆಟ ಇರ್ತಾರೆ ಆಡ್ಕೊಂಡಿರ್ಬೇಕು. ನಾವ್ ಆಡಕ್ಕೆ ಅಂತ ನೀವು ಬಂದು ಇಲ್ಲಿ ಹಾಳ್ ಮಾಡ್ತಿದ್ದೀರಾ ನಮ್ನ. ನಿಮ್ಗೆ ಯಾರು ಹೇಳಿದಿಲ್ಲ ಫ್ಯಾನ್ಸ್ ಏನಂತೀರಾ? ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ಬೀಚ್ಗೆ ಏನೇ ಮಾಡಿದ್ರು 10 ಹೆಜ್ಜೆ ಮೇಲೆ ಮುಂದಕ್ಕೆ ಹೋಗ್ಬೇಡಿ. 10 ಹೆಜ್ಜೆನ ಹಿಂದೆ ಇರಿ, ಆರಾಮಾಗಿ ಆಡಿ, ಎಂಜಾಯ್ ಮಾಡಿ, ಮಜಾ ಮಾಡಿ. ಇರೋದೊಂದೇ ಎಣ್ಣೆ ಬಂದ್ಬಿಟ್ಟು ಎಣ್ಣೆ ಹೊಡೆದ್ಬಿಟ್ಟು ಈ ಪ್ಲೇಸ್ ನ ಹಾಳು ಮಾಡಿ. ಪ್ಲೇಸ್ ಹೆಸರು ಹೇಳಿ. ಪ್ಲೇಸ್ ಹೆಸರು ಬಂದ್ಬಿಟ್ಟು ಬೀಜಾಡಿ ಬೀಚ್ ಅಂತ ಹೇಳಿ. ದಯವಿಟ್ಟು ಎಲ್ರು ಆರಾಮಾಗಿ ಬಂದು ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೈಟ್ ಡಿನ್ನರ್, ಕ್ಯಾಂಡಲ್ ಡಿನ್ನರ್ ಎಲ್ಲ ಮಾಡಿ ನೆಮ್ಮದಿ ಆಗಿದ್ದು ಮನೆಗೂ. ಮಲ್ಪೆಗಿಂತ ಬೆಟ್ರ? ಅಬ್ವಿಯಸ್ಲಿ ಮಲ್ಪೆಗಿಂತ ಬೆಸ್ಟ್. ಒಂದೇ ಬೇಜಾರ್ ಏನಾದ್ರೆ ಅಲೆಗಳು ಮಲ್ಕೊಂಡ್ಬಿಟ್ಟಿದ್ದಾವೆ, ಎದ್ದಿಲ್ಲ. ಅದೊಂದು ಇಟ್ಬಿಟ್ರೆ ಅಲೆಗಳು ಚೆನ್ನಾಗಿ ಸಖತ್ತಾಗಿದೆ. ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತೆ ಅಲ್ಲೇ ಬಂದು ನಾವು ಬರಕ್ಕಾಗಲ್ಲ, ಎಲ್ಲ ಇದೇ ಇರ್ತವೆ, ದೆವ್ವಗಳು ಓಡಾಡ್ತಾ ಇರ್ತವೆ. ಯಾರೋ ಪಾಪ ಯಾರೋ ಒಬ್ರು ಸೋಲ್ಜರ್ ಬೇರೆ ಇದು ಸಮಾಧಿ ಕಟ್ಟಿದ್ದಾರೆ. ನಾವು ರಿಸ್ಕ್ ತಗೊಳಕ್ ಹೋಗಲ್ಲ. ಎನಿವೇ ಇಟ್ಸ್ ಓಕೆ. ಖುಷಿ ಆಯ್ತಲ್ವಾ? ತುಂಬಾ ಖುಷಿ ಆಯ್ತು. ನಮ್ಮವರೆಲ್ಲ ಫಸ್ಟ್ ಟೈಮ್ ಬೀಚ್ ನೀರ್ ಬಿದ್ದಿರೋದು ಸಮುದ್ರಕ್ಕೆ. ಇವ್ರು ಅಷ್ಟೇ, ಇವರೇ ಆಗ್ಲಿ ಸಮುದ್ರಕ್ಕೆ ಫಸ್ಟ್ ಟೈಮ್ ಬಿದ್ದಿರೋದು. ಇವ್ರೆಲ್ರೂ ಮುಳುಗಿಸಿ ತುಂಬಾ ಡಿಸ್ಟರ್ಬ್ ಮಾಡಿದ್ದಾರೆ. ತುಂಬಾ ಅವ್ರ ಮನಸ್ಸಿಗೆ ತುಂಬಾ ಖುಷಿ ಆಗಿದೆ. ಆಗಿದ್ದಾರೆ, ಆತ್ಮಿಕ ಬೆಳೆಸಿಲ್ಲ. ಅವ್ರ ಖುಷಿ ಅರುಂಧತಿ ಮುಗಿಸಾಯ್ತ. ಸರಿ ಆಯ್ತು, ಓಕೆ. ಸೊ ದಯವಿಟ್ಟು ನಿಮ್ಗೆ ತಿಳ್ಕೊಂತ ಒಂದು ಏನು ಅಂದ್ರೆ ಕೊಡುಗೆ ಏನಂದ್ರೆ ಇಲ್ಲಿನ ಶಾಸಕರು ಏನಿದ್ದಾರೆ ನಮ್ಗೆ ಇಲ್ಲೊಂದು ಹಟ್ ಹಾಕ್ಸಿ, ಒಂದು ಚೇರ್ ಹಾಕ್ಸಿ, ಮೊಜಿಟೋ ಕೊಡಿಸೋ ತರ ಪ್ರಕಾರ ಇನ್ನೂ ಇಂಪ್ರೂವ್ ಮಾಡ್ಬೇಕಂತ. ಹೌದು, ಅದೇ ನಾವು ಒಂಥರ ಎಣ್ಣೆ ಕುಡಿದೇ ಇರೋದು. ಸೊ ನಮ್ಗೆಲ್ಲ ಮೊಜಿಟೋ ಸಾಕು, ಇವ್ರಿಗೆಲ್ಲ ಎಣ್ಣೆ ಕೊಡ್ಸಿ. ಆಯ್ತು, ನಾಳೆ ಮಾತಾಡ್ತೀವಿ ಅವ್ರ ಹತ್ರ, ಮಾತಾಡಿ ನಿಮ್ ಹೆಸರು ಹೇಳ್ತೀವಿ, ಮಾಡ್ಕೊಡ್ತಾರೆ. ಥ್ಯಾಂಕ್ ಯು. ಜೈ ಡಿ ಬಾಸ್. ಥ್ಯಾಂಕ್ ಯು. ಅವ್ರ ಪ್ರೈವಸಿ ಮತ್ತೆ ಒಂದು ಪ್ರೈವಸಿ ಏನೋ ಇರ್ತಿದ್ಯಾ? ಅಷ್ಟೇ. ಮೆಡಿಯಸ್ ಟ್ರಿಪ್ ಅಂತ ಬೀಚ್ ಮುಗಿಸ್కొని ಹೋಮ್ ಸ್ಟೇ ಹೋಗೋಣ. Don't forget to subscribe, share and comment.